ಕೊಡ್ತೀವಿ, PUC ಕಳಿಸ್ಕೊಡ್ತೀವಿ. ಅವ್ರು ಯಾವ್ದು ಕಡೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ನಿಮ್ಮ ಆಸೆ ಇರ್ತದೆ, ಆ ನಿಟ್ಟಿನಲ್ಲಿ ಅವ್ರು ಓದಿದ್ರೆ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಓದಿಸ್ತೀರಿ. ಆದರೆ ರೈತರಿಗೆ ನಾನು ಕೃಷಿ ಮಾಡಬೇಕು ಅಂತ ಬಂದಾಗ ಅವ್ರಿಗಾಗಿರ್ತಕ್ಕಂಥ ಶಿಕ್ಷಣ ಕೊಡಲಿಕ್ಕೆ ಮುಂಚೆ ಯಾವುದೋ ಆ ಥರ ಶಿಕ್ಷಣ ಘಟಕಗಳಿರಲಿಲ್ಲ. ವಿಶ್ವವಿದ್ಯಾಲಯದಿತ್ತು, BS ಅಗ್ರಿ ಮಕ್ಕಳಿಗೆ ಒಂದು ಪಾಠ ಕೊಡಲಿಕ್ಕೆ ಇತ್ತು. ರೈತರಿಗೆ ಆ ಥರ ಯಾವುದೇ ಶಿಕ್ಷಣ ಘಟಕಗಳಿರಲಿಲ್ಲ. ಹಾಗಾಗಿ 2008ನೇ ಇಸ್ವಿಯಲ್ಲಿ ಇಲ್ಲಿ ದಾವಣಗೆರೆ ಜಿಲ್ಲೆಗೆ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ವಿಸ್ತರಣಾ ಶಿಕ್ಷಣ ಘಟಕವನ್ನು ತಗೊಂಡು ಬಂದು ರೈತರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಕೆಲಸಗಳು ಸ್ಟಾರ್ಟ್ ಆಯಿತು. ಈ ತರಬೇತಿ ಕೊಡೋದ್ರಿಂದ ಏನು ಲಾಭಪ್ಪ ಅಂತಂದರೆ ರೈತರ ಆದಾಯವನ್ನು ಹೆಚ್ಚು ಮಾಡಬೇಕು, ರೈತರ ಅಭಿವೃದ್ಧಿ ಆಗಬೇಕು. ಹಳ್ಳಿಗಳು ಅಭಿವೃದ್ಧಿ ಆಗಬೇಕಂದ್ರೆ ರೈತರ ಅಭಿವೃದ್ಧಿ ಆಗಬೇಕು. ಯಾಕಪ್ಪ ಅಂತಂದರೆ ನಮಗೆಲ್ಲರೂ ಗೊತ್ತಿರುವಂಥದ್ದು, ಎಲ್ಲ ಭಾಷೆಯಲ್ಲಿ ನಾವೆಲ್ಲ ಕೇಳ್ತಾ ಇರ್ತೀವಿ, ಭಾರತ ಹಳ್ಳಿಗಳ ದೇಶ, ಭಾರತ ಕೃಷಿ ಪ್ರಧಾನ ದೇಶ ಅಂತೆಲ್ಲ ಮಾತಾಡ್ತೀವಿ. ನಮ್ಮ ಭಾರತ ಕೃಷಿ ಸುಮಾರು 1947ನೇ ಇಸ್ವಿಯಿಂದ ಏನು ಸ್ವತಂತ್ರ ಸಿಕ್ಕಾದ್ಮೇಲೆ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಒಂದು 75-80 ವರ್ಷ ಇರೋರನ್ನ ಕೇಳಿದ್ರೆ ಗೊತ್ತಾಗುತ್ತೆ. 85-90 ವರ್ಷನವರು ಅವತ್ತು ಆಹಾರ ಎಲ್ಲಿಂದ ಬರ್ತಾ ಇತ್ತು, ನಾವು ಯಾವ ಪರಿಸ್ಥಿತಿಯಲ್ಲಿದ್ವಿ, ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ, ನಮ್ಮ ಯೋಚನೆಗಳು ಯಾವ ಥರ ಹೋಗ್ತಾ ಇದೆ ಇವತ್ತಿನ ಯುವಕರ, ಇದೆಲ್ಲನೂ ನಾವು ವಿಮರ್ಶೆ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ನಮಗೆ ಊಟ ಮಾಡಲಿಕ್ಕೂ ಕೂಡ ದಿಕ್ಕಿರಲಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದು ಇವತ್ತು ಯಾವ ಮಟ್ಟಿಗೆ ಬೆಳೆದಿದ್ದೀವಿ ಅಂತಂದರೆ ಸುಮಾರು ಒಂದು 85 ದೇಶಗಳಿಗೆ ಆಹಾರವನ್ನು ನಾವು ರಫ್ತು ಮಾಡ್ತಕ್ಕಂಥ ಶಕ್ತಿಯನ್ನು ನಾವು ತಗೊಂಡಿದ್ದೀವಿ. ಇದಕ್ಕೆಲ್ಲ ಕಾರಣ ದೇಶದಲ್ಲಿ ಆದಂಥ ಹಸಿರು ಕ್ರಾಂತಿ. ಅದಕ್ಕೆಲ್ಲ ಕಾರಣಕರ್ತರು ಕೃಷಿ ವಿಜ್ಞಾನಿಗಳು, ರೈತರು, ಕೃಷಿ ವಿಶ್ವವಿದ್ಯಾಲಯಗಳು, ಏನು ರೈತರಿಗೆ ತರಬೇತಿ ಕೊಡ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಗಳು, ವಿಸ್ತಾರ ಶಿಕ್ಷಣ ಘಟಕಗಳು, ಹೀಗೆ ಎಲ್ಲರೂ ನಿರಂತರವಾಗಿ ಈ ಥರ ವೇದಿಕೆ ಕಾರ್ಯಕ್ರಮಗಳಾಗಿರ್ಬೋದು, ತಮ್ಮ ಗ್ರಾಮಗಳಿಗೆ ಕ್ಷೇತ್ರೋತ್ಸವಗಳು ಮಾಡುವಂಥದ್ದಾಗಿರ್ಬೋದು, ಹೀಗೆ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನ ವಿಸ್ತರಣಾ ಕಾರ್ಯಕ್ರಮ ಮಾಡಿಕೊಂಡು ದೇಶ ನಡೀತಾ ಮುಂದುವರಿದ ದೇಶ ಅನ್ಕೊಂಡು ಇವತ್ತು ಎಲ್ಲಿ ಬಂದಿದ್ದೀವಿ. ಎಲ್ಲ 200 ದೇಶಗಳಲ್ಲಿ ನಾವು ಇವತ್ತು ಎಕನಾಮಿಕ್ ನಾವೆಲ್ಲರೂ ಮುಖ್ಯವಾಗಿ ನೋಡೋದೇನು ನೋಡ್ತೀವಿ,